ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದ್ರಾವಿಡ ನೆಲದಲ್ಲಿ ವಿಜಯ ಸಂವತ್ಸರ ಶುರುವಾಗಿದೆ. ವಿಶ್ವಾಸ ಮತವೆಂಬ ಅಗ್ನಿ ಪರೀಕ್ಷೆಯನ್ನ ಗೆದ್ದಂತಹ ಜನನಾಯಕನ್ ನಾಯಕತ್ವದಲ್ಲಿ ಹೊಸ ಶಕೆ ಆರಂಭವಾಗಿದೆ. ವಿಧಾನಸಭೆಯಲ್ಲಿ ಸರಳವಾಗಿ ವಿಶ್ವಾಸ ಮತವನ್ನ ಗೆದ್ದು ಬೀಗಿದ್ದಾರೆ. ಟಿವಿಕೆಯ 105 ಶಾಸಕರು ಸೇರಿ 144 ಶಾಸಕರು ಮಾಸ್ಟರ್ಗೆ ಬಹುಪರಾಕ್ ಹೇಳಿದ್ದಾರೆ. ಆದರೆ ಕುದುರೆ ವ್ಯಾಪಾರ ಎಂದಂಥ ಡಿಎಂಗೆ ಸಿಎಂ ವಿಜಯ್ ಮನಸ್ಸಾಕ್ಷಿಯ ತಿರುಗೇಟನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ 107 ಸ್ಥಾನಗಳನ್ನ ಗೆದ್ದಿದ್ದ ವಿಜಯ್ ಪಕ್ಷಕ್ಕೆ ವಿಶ್ವಾಸ ಅಗ್ನಿ ಪರೀಕ್ಷೆ ಎದುರಾಗಿತ್ತು. ಮ್ಯಾಜಿಕ್ ನಂಬರ್ ದಾಟಲು ಹಾವು ಏಣಿ ಆಟದ ಕಾರ್ಮೋಡ ಮಂಜುಗಡ್ಡೆಯಂತೆ ಕರಗಿದೆ. ಸುಲಿದ ಬಾಳೆಹಣ್ಣಿನಂತೆ ವಿಶ್ವಾಸಮತ ಯಾಚನೆ ಸಕ್ಸಸ್ ಆಗಿದೆ. ಸಿ ಜೋಸೆಫ್ ವಿಜಯ್ ಸರ್ಕಾರ ಶಾಸಕರ ವಿಶ್ವಾಸ ಗೆಲ್ಲುವ ಮೂಲಕ ಮಾಸ್ಟರ್ ಯುಗಾರಂಭವಾಗಿದೆ. ವಿಧಾನಸಭೆಯಲ್ಲಿ ವಿಶ್ವಾಸ ಗೆದ್ದ ದಳಪತಿ ವಿಜಯ್. ಟಿವಿಕೆ 107 ಸೇರಿ 144 ಮಂದಿ ಶಾಸಕರಿಂದ ಬೆಂಬಲ. ತಮಿಳುನಾಡು ನೂತನ ಮುಖ್ಯಮಂತ್ರಿ ಟಿವಿಕೆ ವಿಜಯ್ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯ್ ಪಕ್ಷಕ್ಕೆ 144 ಶಾಸಕರು ಬೆಂಬಲ ನೀಡಿದ್ದಾರೆ. ಕಾಂಗ್ರೆಸ್ ಎಡಪಕ್ಷಗಳು ಸೇರಿ ಅಣ್ಣಾಡಿಎಂಕೆಯ 25 ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ತೀವ್ರ ಹಗ್ಗಜಗ್ಗಾಟದ ಬಳಿಕ ವಿಜಯ್ ಸರ್ಕಾರ ರಚನೆಯಾಗಿದೆ. ವಿಶ್ವಾಸ ಮತ ಗಳಿಸಲು 118 ಮತಗಳು ಅಗತ್ಯ ಇತ್ತು. ಆದರೆ ವಿಜಯ್ಗೆ 144 ಶಾಸಕರು ಬೆಂಬಲ ನೀಡಿದ್ದಾರೆ. ಕಾಂಗ್ರೆಸ್ ಎಡಪಕ್ಷಗಳು ವಿಸಿಕೆ, ಐಯುಎಂಎಲ್ ಹಾಗೂ ಅಣ್ಣಾಡಿಎಂಕೆಯ 25 ಶಾಸಕರು ಸೇರಿ 144 ಶಾಸಕರು ವಿಜಯ್ ಸರ್ಕಾರ ರಚನೆಯಾಗಿದೆ. ಡಿಎಂಕೆ ಸದಸ್ಯರು ಸಭಾತ್ಯಾಗ ಮಾಡಿದ್ರೆ 5 ಶಾಸಕರು ತಟಸ್ಥರಾಗಿದ್ರು. ಅಣ್ಣಾಡಿಎಂಕೆಯ 22 ಶಾಸಕರು ವಿಜಯ್ ವಿರುದ್ಧ ಮತ ಚಲಾಯಿಸಿದ್ದಾರೆ. ವಿಶ್ವಾಸಮತ ಯಾಚನೆ ವೇಳೆ ವಿಧಾನಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆಯಿತು. ವಿಧಾನಸಭೆಯಲ್ಲಿ ಶಾಸಕರನ್ನ ಒಬ್ಬೊಬ್ಬರಾಗಿ ಮತ ಎಣಿಕೆ ಮಾಡಿ ಯಾರ ಬೆಂಬಲ ಯಾರಿಗೆ ಅಂತ ಸ್ಪೀಕರ್ ತಲೆ ಎಣಿಕೆ ಮಾಡಿಕೊಂಡ್ರು. ಅಣ್ಣಾಡಿಎಂಕೆಯ 30 ಶಾಸಕರು ಬೆಂಬಲಿಸುತ್ತಾರೆ ಎನ್ನಲಾಗಿತ್ತು. ಆದ್ರೆ 5 ಶಾಸಕರು ತಟಸ್ಥರಾಗಿದ್ರೆ ಓರ್ವ ಶಾಸಕ ಗೈರಾಗಿದ್ರು. ಇನ್ನು ಎಡಪ್ಪಾಡಿ ಪಳನಿಸ್ವಾಮಿ ಬಣದ 17 ಶಾಸಕರು ಬೆಂಬಲ ನೀಡಿಲ್ಲ ಅಂತ ಘೋಷಿಸಿದ್ರು. ಆದ್ರೆ ವಿಜಯ್ ಬೆಂಬಲಿಸ್ತೀವಿ ಅಂತ ಎಐಎಡಿಎಂಕೆ ಬಂಡಾಯ ಶಾಸಕ ವೇಲುಮಣಿ ಸೇರಿ 25 ಶಾಸಕರು ಬೆಂಬಲ ಘೋಷಿಸಿದ್ರು. ಇನ್ನು ವಿಶ್ವಾಸ ಮತದ ವೇಳೆ ಭಾಗಿಯಾಗಿದ್ದ ವಿಪಕ್ಷದ 65% ಶಾಸಕರು ವಿಜಯ್ ಸಿಎಂ ಆಗಲು ಬಯಸಿಲ್ಲ, ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡಿದ್ದಾರೆ ಅಂತ ಉದಯನಿಧಿ ಸ್ಟಾಲಿನ್ ಗಂಭೀರ ಆರೋಪ ಮಾಡಿದ್ದಾರೆ. ಕುದುರೆ ವ್ಯಾಪಾರ ಆರೋಪಕ್ಕೆ ವಿಜಯ್ ಕೌಂಟರ್. ಕುದುರೆ ವ್ಯಾಪಾರ ಎಂದ ಉದಯನಿಧಿ ಸ್ಟಾಲಿನ್ಗೆ ಸಿಎಂ ವಿಜಯ್ ತಿರುಗೇಟು ನೀಡಿದ್ದಾರೆ. ನಮ್ಮಲ್ಲಿ ಕುದುರೆ ವ್ಯಾಪಾರ ಮಾಡೋರಿಲ್ಲ, ನಮ್ಮದು ಕುದುರೆ ವೇಗದಲ್ಲಿ ಕೆಲಸ ಮಾಡುವ ಸರ್ಕಾರ, ಮನಸಾಕ್ಷಿಯ ಸರ್ಕಾರ ಅಂತ ಪಂಚ್ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ವಿಜಯ್ ಗೆಲುವಿನ ಭವಿಷ್ಯ ನುಡಿದಿದ್ದ ಜ್ಯೋತಿಷಿ ರಾಧನ್ ಪಂಡಿತ್ಗೆ ನೀಡಲಾಗಿದ್ದ ವಿಶೇಷ ಸರ್ಕಾರಿ ಅಧಿಕಾರಿ ಹುದ್ದೆ ಆದೇಶವನ್ನ ಹಿಂಪಡೆದಿದ್ದಾರೆ. ಮೈತ್ರ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸಿಎಂ ವಿಜಯ್ ಆದೇಶ ವಾಪಸ್ ತಗೊಂಡಿದ್ದಾರೆ. ಒಟ್ಟಾರೆ ಭಾರೀ ಹಗ್ಗ ಜಗ್ಗಾಟದ ಬಳಿಕ ಸಿಎಂ ವಿಜಯ್ 118ರ ಮ್ಯಾಜಿಕ್ ನಂಬರ್ ದಾಟುವ ಮೂಲಕ ಬಹುಮತ ಸಾಬೀತುಪಡಿಸಿದ್ದಾರೆ. ಸರ್ಕಾರ ಸುಭದ್ರವಾಗಿ ನೆಲೆಯೂರಿದೆ. ಭರವಸೆಗಳ ಮಹಾಪೂರವನ್ನೇ ಹರಿಸಿರುವ ವಿಜಯ್ ಸರ್ಕಾರ ತಮಿಳು ಜನರಲ್ಲಿ ಹೊಸ ವಿಶ್ವಾಸ ಮೂಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.